ನಮಸ್ಕಾರ ಸ್ನೇಹಿತರೆ. ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಮತ್ತು ಸಿಎಂ ಡಿ.ಕೆ. ಶಿವಕುಮಾರ್ ಕುಟುಂಬದ ರಾಜಕೀಯ ಫೈಟ್ ಬಗ್ಗೆ ನಿಮ್ಗೆ ಗೊತ್ತಾ? ಕುಮಾರಸ್ವಾಮಿ ಡಿ.ಕೆ.ಶಿ ತಾಯಿ ಬಳಿ ಕ್ಷಮೆ ಕೇಳಿದ್ದು ಯಾಕೆ? ಡಿ.ಕೆ. ಶಿವಕುಮಾರರನ್ನ ದೇವೇಗೌಡರು ಎಷ್ಟು ಸಲ ಸೋಲಿಸಿದ್ದಾರೆ? ದೇವೇಗೌಡರನ್ನ ಹಠಕ್ಕೆ ಬಿದ್ದು ಸೋಲಿಸಿದ್ದು ಯಾಕೆ ಡಿ.ಕೆ.ಶಿ? ಎಲ್ಲವನ್ನ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಆಗಿ ನಮ್ಗೆ ಸಪೋರ್ಟ್ ಮಾಡಿ. ನಿಮ್ಮ ಬೆಂಬಲ ನಮಗೆ ತುಂಬಾ ಮುಖ್ಯ. ಡಿ.ಕೆ.ಶಿ ಮೊದಲ ಸ್ಪರ್ಧೆಯಿಂದಲೇ ಪೈಪೋಟಿ. ಡಿ.ಕೆ. ಶಿವಕುಮಾರ್ 1985ರಲ್ಲಿ ಸಾತನೂರು ಕ್ಷೇತ್ರದಿಂದ ವಿಧಾನಸಭೆ ಚುನಾವಣೆಗೆ ಸ್ಪರ್ಧಿಸಿದ್ರು. ಆಗ ಅವರ ಎದುರಾಳಿಯಾಗಿ ಇದ್ದಿದ್ದು ಜನತಾ ಪಕ್ಷದ ನಾಯಕರಾಗಿದ್ದ ಗೌಡರ ಗೌಡ ಎಚ್.ಡಿ. ದೇವೇಗೌಡ. ಆದ್ರೂ ಅವರ ಮುಂದೆ ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡಿ ಡಿ.ಕೆ. ಶಿವಕುಮಾರ್ ಸೋಲು ಕಂಡಿದ್ರು. ಹಾಗಂತ ಹೀನಾಯ ಸೋಲು ಇದಾಗಿರ್ಲಿಲ್ಲ. ದೇವೇಗೌಡರಿಗೆ 60% ವೋಟ್ ಸಿಕ್ಕಿದ್ರೆ ಡಿ.ಕೆ.ಶಿಗೆ 39% ವೋಟ್ ಸಿಕ್ಕಿತ್ತು. ಈ ಮೂಲಕ 3 ದಶಕಗಳ ರಾಜಕೀಯ ಅನುಭವ ಹೊಂದಿದ್ದ ಗೌಡರ ವಿರುದ್ಧ ಸ್ಪರ್ಧಿಸಿ ಇಷ್ಟು ಮತ ಪಡೆದಿದ್ರು ಡಿ.ಕೆ.ಶಿ. ಇವರ ಧೈರ್ಯಕ್ಕೆ ಇಡೀ ರಾಜ್ಯ ರಾಜಕೀಯ ಒಂದು ಸಲ ಇವರ ಕಡೆಗೆ ತಿರುಗಿ ನೋಡಿತ್ತು. ಕುಮಾರಸ್ವಾಮಿಗೆ ತೋರಿಸಿದ್ರು ಸೋಲಿನ ರುಚಿ. 1985ರಲ್ಲಿ ಸೋಲು ಕಂಡರು 1989ರಿಂದ ಸತತವಾಗಿ ಸಾತನೂರಿನಲ್ಲಿ ಡಿ.ಕೆ. ಶಿವಕುಮಾರ್ ವಿನ್ ಆಗ್ತಾ ಬಂದ್ರು. ಆದ್ರೆ 1999ರ ವಿಧಾನಸಭೆ ಚುನಾವಣೆಯಲ್ಲಿ ಸಾತನೂರು ಕ್ಷೇತ್ರದಲ್ಲಿ ಕುಮಾರಸ್ವಾಮಿ ಕಣಕ್ಕೆ ಇಳಿದ್ರು. ಇದು ಒಂದು ಕಾಲದಲ್ಲಿ ದೇವೇಗೌಡರ ಹಿಡಿತ ಇದ್ದ ಕ್ಷೇತ್ರವಾಗಿದ್ದರಿಂದ ಇಲ್ಲಿ ಕುಮಾರಸ್ವಾಮಿ ಆರಾಮಾಗಿ ವಿನ್ ಆಗ್ತಾರೆ ಅಂತಲೇ ಎಲ್ಲರೂ ಭಾವಿಸಿದ್ರು. ಆದ್ರೆ ಕುಮಾರಸ್ವಾಮಿ ವಿರುದ್ಧ ಡಿ.ಕೆ. ಶಿವಕುಮಾರ್ ಭರ್ಜರಿಯಾಗಿ ಗೆಲುವು ದಾಖಲಿಸಿದ್ರು. ಡಿ.ಕೆ.ಶಿಗೆ 55% ಮತ ಬಂದ್ರೆ ಕುಮಾರಸ್ವಾಮಿಗೆ 40% ಮತ ಬಿದ್ದಿದ್ವು. ನಂತರ ಕುಮಾರಸ್ವಾಮಿ ಸಾತನೂರು ಸುದ್ದಿಗೆ ಹೋಗಲಿಲ್ಲ. ರಾಮನಗರಕ್ಕೆ ಹೋಗಿ ಸ್ಪರ್ಧೆ ಮಾಡಿ ಅದನ್ನೇ ತಮ್ಮ ರಾಜಕೀಯ ಕರ್ಮಭೂಮಿಯನ್ನಾಗಿ ಮಾಡ್ಕೊಂಡ್ರು. 2002ರ ಲೋಕಸಭೆ ಚುನಾವಣೆ ಗೌಡರ ವಿರುದ್ಧ ಡಿ.ಕೆ.ಗೆ ಮತ್ತೆ ಸೋಲು. 1985ರಲ್ಲಿ ಸಾತನೂರು ವಿಧಾನಸಭೆ ಕ್ಷೇತ್ರದಲ್ಲಾದ ಸೋಲಿನ ಅಪಮಾನ ಡಿ.ಕೆ.ಶಿ ಮರ್ತಿರ್ಲಿಲ್ಲ ಅಂತ ಕಾಣಿಸುತ್ತೆ. 2002ರಲ್ಲಿ ಕನಕಪುರ ಲೋಕಸಭೆ ಕ್ಷೇತ್ರಕ್ಕೆ ನಡೆದ ಉಪಚುನಾವಣೆಯಲ್ಲಿ ದೇವೇಗೌಡರ ವಿರುದ್ಧ ಸ್ಪರ್ಧಿಸಿದ್ರು. ಆದ್ರೆ ಆ ಚುನಾವಣೆಯಲ್ಲೂ ದೇವೇಗೌಡರು ಡಿ.ಕೆ.ಶಿ ವಿರುದ್ಧ ವಿನ್ ಆದ್ರು. ದೇವೇಗೌಡರು 5,81,000 ಮತ ಪಡೆದ್ರೆ ಡಿ.ಕೆ.ಶಿಗೆ 5,29,000 ಮತ ಬಂದಿತ್ತು. ಇದು ಕೂಡ ಡಿ.ಕೆ.ಶಿಗೆ ಹೀನಾಯ ಸೋಲು ಆಗಿರ್ಲಿಲ್ಲ. 2004ರಲ್ಲಿ ಗೌಡರ ವಿರುದ್ಧ ಡಿ.ಕೆ. ಸೇಡು. ಡಿ.ಕೆಗೆ ಸಾಥ್ ಕೊಟ್ಟಿದ್ದು ಸೈನಿಕ ಯೋಗೇಶ್ವರ್. ಹೌದು, 2004ರಲ್ಲಿ ಲೋಕಸಭೆ ಚುನಾವಣೆ ಬಂತು. ದೇವೇಗೌಡರು ಕನಕಪುರ ಕ್ಷೇತ್ರದಿಂದ ಮತ್ತೆ ಕಣಕ್ಕೆ ಇಳಿದ್ರು. ಇಲ್ಲಿ ಡಿ.ಕೆ. ಶಿವಕುಮಾರ್ ತಮ್ಮ ಸ್ಟ್ರಾಟಜಿ ಚೇಂಜ್ ಮಾಡಿದ್ರು. ತಾವು ಎಲೆಕ್ಷನ್ಗೆ ನಿಲ್ಲಿಲ್ಲ. ಬದಲಾಗಿ ತೇಜಸ್ವಿನಿ ಗೌಡರನ್ನ ಮಾಜಿ ಪ್ರಧಾನಿ ದೇವೇಗೌಡರ ವಿರುದ್ಧ ಕಾಂಗ್ರೆಸ್ನಿಂದ ಕಣಕ್ಕೆ ಇಳಿಸಿದ್ರು. ಕೇರಳಕ್ಕೆ ಹೋಗಿ ಜ್ಯೋತಿಷಿಗಳ ಸಲಹೆ ಪಡೆದೆ ಡಿ.ಕೆ.ಶಿ ಈ ತಂತ್ರ ಹೂಡಿದ್ದು ಅಂತ ಕೂಡ ಹೇಳಲಾಗುತ್ತೆ. ಆಗ ಡಿ.ಕೆ.ಶಿ ಜೊತೆಗೆ ಜೋಡೆತ್ತು ರೀತಿ ಇದ್ದಿದ್ದು ಇದೇ ಸಿ.ಪಿ. ಯೋಗೇಶ್ವರ್. ಇಬ್ಬರು ಸೇರಿ ತೇಜಸ್ವಿನಿ ಪರ ಅಬ್ಬರದ ಪ್ರಚಾರ ಮಾಡಿದ್ರು. ಆಗ ರಾಜ್ಯ ರಾಜಕೀಯದಲ್ಲಿ ದೇವೇಗೌಡರ ವಿರುದ್ಧ ಹೋಗಿ ಮಹಿಳಾ ಅಭ್ಯರ್ಥಿಯನ್ನ ಕಣಕ್ಕೆ ಇಳಿಸಿದ್ದಾರೆ ಅಂತ ಎಲ್ಲ ನಗಾಡಿದ್ರು. ಆದ್ರೆ ಎಲೆಕ್ಷನ್ ರಿಸಲ್ಟ್ ಬಂದಾಗ ಎಲ್ಲರಿಗೂ ಅಚ್ಚರಿ ಕಾದಿತ್ತು. ಮಾಜಿ ಪ್ರಧಾನಿ ದೇವೇಗೌಡ ಮಹಿಳಾ ಅಭ್ಯರ್ಥಿ ತೇಜಸ್ವಿನಿ ರಮೇಶ್ ವಿರುದ್ಧ ಸೋಲು ಕಂಡಿದ್ರು. ತೇಜಸ್ವಿನಿ ರಮೇಶ್ 5,84,000 ಮತಗಳನ್ನ ಪಡೆದು ವಿನ್ ಆದ್ರು. ಅದೇ ದೇವೇಗೌಡರು 4,62,000 ಮತಗಳಿಂದ 3ನೇ ಪ್ಲೇಸ್ಗೆ ತಳ್ಳಲ್ಪಟ್ಟಿದ್ರು. ತಂದೆ ತಾಯಿ ಬಗ್ಗೆಯೂ ಬಂದಿತ್ತು ಮಾತು. ಡಿ.ಕೆ.ಶಿ ತಾಯಿ ನನಗೂ ತಾಯಿ ಎಂದಿದ್ದ ಎಚ್.ಡಿ.ಕೆ. 2004ರ ವಿಧಾನಸಭೆ ಚುನಾವಣೆಯಲ್ಲಿ ಅತಂತ್ರ ಪರಿಸ್ಥಿತಿ ಬಂತು. ಆಗ ಜೆಡಿಎಸ್ ಕಾಂಗ್ರೆಸ್ ಮೈತ್ರಿ ಸರ್ಕಾರ ರಚನೆ ಆಯಿತು. ನಂತರ 2006ರಲ್ಲಿ ತಮ್ಮದೇ ಪಕ್ಷದ ಶಾಸಕರನ್ನ ಹೈಜಾಕ್ ಮಾಡಿ ಕುಮಾರಸ್ವಾಮಿ ಬಿಜೆಪಿ ಜೊತೆಗೆ ಕೈ ಜೋಡಿಸಿದ್ರು. ಸಿಎಂ ಆದ್ರು. ಇದು ಡಿ.ಕೆ.ಶಿ ಮತ್ತು ಕುಮಾರಸ್ವಾಮಿ ನಡುವಿನ ವೈರತ್ವ ತಾರಕಕ್ಕೆ ಏರಿದ್ದ ಕಾಲ. ಆಗ 2007ರಲ್ಲಿ ಒಂದ್ಸಲ ಮಾತನಾಡುವಾಗ ಎಚ್.ಡಿ. ಕುಮಾರಸ್ವಾಮಿ ನೀವು ನಿಜವಾದ ತಂದೆಗೆ ಹುಟ್ಟಿದ ಮಗನೇ ಆಗಿದ್ದಾರೆ ಅಂತ ಡಿ.ಕೆ.ಶಿ ಬಗ್ಗೆ ವಿವಾದವಾಗಿ ಮಾತಾಡಿದ್ರು. ಇದಾದ ಬಳಿಕ ಸಾತನೂರಲ್ಲಿ ಒಂದು ಕಾರ್ಯಕ್ರಮ ನಡೆಯಲಿತ್ತು. ಅದರಲ್ಲಿ ಕುಮಾರಸ್ವಾಮಿ ಜೊತೆಗೆ ಡಿ.ಕೆ. ಶಿವಕುಮಾರ್ ಕೂಡ ಭಾಗಿಯಾಗಬೇಕಿತ್ತು. ಆ ಕಾರ್ಯಕ್ರಮಕ್ಕೆ ಡಿ.ಕೆ.ಶಿ ತಮ್ಮ ತಾಯಿಯನ್ನ ಕೂಡ ಕರ್ಕೊಂಡು ಹೋಗಿದ್ರು. ನನ್ನ ತಂದೆ ಯಾರು ಅಂತ ನನ್ನ ತಾಯಿಯವರಿಂದಲೇ ಎಚ್.ಡಿ.ಕೆ ತಿಳಿದುಕೊಳ್ಳಲಿ ಅಂತ ಸವಾಲೊಡ್ಡಿದ್ರು. ಆದ್ರೆ ಡಿ.ಕೆ. ಶಿವಕುಮಾರ್ ತಾಯಿ ನನಗೂ ತಾಯಿ ಇದ್ದಂಗೆ ಅಂತ ಹೇಳಿ ನಾಜೂಕಾಗಿ ಜಾರಿಕೊಂಡಿದ್ರು ಕುಮಾರಸ್ವಾಮಿ. 2009ರಲ್ಲಿ ಮತ್ತೆ ಡಿ.ಕೆಗೆ ಎಚ್.ಡಿ.ಕೆ ಪೆಟ್ಟು.
2009 ಲೋಕಸಭೆ ಚುನಾವಣೆಯಲ್ಲಿ ಕನಕಪುರ ಕ್ಷೇತ್ರ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರವಾಗಿ ಬದಲಾಗಿತ್ತು. ಇಲ್ಲಿ ಜೆಡಿಎಸ್ನಿಂದ ಎಚ್.ಡಿ. ಕುಮಾರಸ್ವಾಮಿ ಕಣಕ್ಕೆ ಇಳಿದ್ರೆ ಕಾಂಗ್ರೆಸ್ನಿಂದ ಅದೇ ತೇಜಸ್ವಿನಿ ಗೌಡ ಸ್ಪರ್ಧೆ ಮಾಡಿದ್ರು. ಇಲ್ಲಿ ಎಚ್.ಡಿ. ಕುಮಾರಸ್ವಾಮಿ 4,93,000 ಮತಗಳನ್ನ ಪಡೆದ್ರೆ ಕಾಂಗ್ರೆಸ್ನ ತೇಜಸ್ವಿನಿ ಗೌಡಗೆ 3ನೇ ಪ್ಲೇಸ್ ಸಿಕ್ಕಿತ್ತು. 2013 ಚುನಾವಣೆಯಲ್ಲಿ ಡಿ.ಕೆ. ಶೈನ್. ಹೌದು, ಅದು 2013 ಲೋಕಸಭೆ ಉಪಚುನಾವಣೆ. ತಮ್ಮ ಸಹೋದರ ಡಿ.ಕೆ. ಸುರೇಶ್ರನ್ನೇ ಬೆಂಗಳೂರು ಗ್ರಾಮಾಂತರದಿಂದ ಕಣಕ್ಕೆ ಇಳಿಸಿದ್ರು ಡಿ.ಕೆ.ಶಿ. ಅದೇ ರೀತಿ ಜೆಡಿಎಸ್ನಿಂದ ಅನಿತಾ ಕುಮಾರಸ್ವಾಮಿ ಕಣಕ್ಕೆ ಇಳಿದಿದ್ರು. ಆದ್ರೆ ಡಿ.ಕೆ. ಸುರೇಶ್ 5,78,000 ಮತಗಳೊಂದಿಗೆ ವಿನ್ ಆದ್ರು. ಅದೇ ರೀತಿ ಅನಿತಾ ಕುಮಾರಸ್ವಾಮಿ 4,41,000 ಮತಗಳೊಂದಿಗೆ 2ನೇ ಪ್ಲೇಸ್ ಪಡ್ಕೊಂಡ್ರು, ಅಂದ್ರೆ ಸೋಲು ಕಂಡ್ರು. 2018 ಮತ್ತೆ ಒಂದಾದ ಡಿ.ಕೆ. ಎಚ್.ಡಿ.ಕೆ. ಹೀಗೆ ಮುಂದುವರೆದುಕೊಂಡು ಬಂದಿದ್ದ ಡಿ.ಕೆ.ಶಿ ಮತ್ತು ಎಚ್.ಡಿ.ಡಿ ಕುಟುಂಬದ ನಡುವಿನ ಕಿತ್ತಾಟ ಒಂದು ಹಂತಕ್ಕೆ ಅಂತ್ಯ ಕಂಡಿದ್ದು 2018 ಆಗ ಅತಂತ್ರ ಫಲಿತಾಂಶ ಬಂದಿದ್ದರಿಂದ ಜೆಡಿಎಸ್ ಕಾಂಗ್ರೆಸ್ ಮೈತ್ರಿ ಸರ್ಕಾರ ರಚಿಸಿದ್ವು. ಕುಮಾರಸ್ವಾಮಿ ಸಿಎಂ ಆದ್ರು. ಆದ್ರೆ ಇಲ್ಲಿಂದ ಡಿ.ಕೆ. ಶಿವಕುಮಾರ್ ಕುಮಾರಸ್ವಾಮಿ ಜೊತೆಗೆ ನಿಲ್ಲಲು ಶುರು ಮಾಡಿದ್ರು. ಎಲ್ಲದರಲ್ಲೂ ಸಪೋರ್ಟ್ ಮಾಡಿದ್ರು. 2019 ಲೋಕಸಭೆ ಚುನಾವಣೆಯಲ್ಲಿ ಮಂಡ್ಯದಿಂದ ನಿಖಿಲ್ ಕುಮಾರಸ್ವಾಮಿ ಕಣಕ್ಕೆ ಇಳಿದಿದ್ರು. ಡಿ.ಕೆ.ಶಿ ಮತ್ತು ಕುಮಾರಸ್ವಾಮಿ ಒಟ್ಟೊಟ್ಟಿಗೆ ಓಡಾಡಿ ಪ್ರಚಾರ ಮಾಡಿದ್ರು. ಆಗ ಇವರ ಜೋಡಿಯನ್ನ ಜೋಡೆತ್ತು ಅಂತ ಕರೆಯಲಾಯಿತು. ನಂತರ ಬಿಜೆಪಿಯ ಆಪರೇಷನ್ ಕಮಲದಿಂದ ಮೈತ್ರಿ ಸರ್ಕಾರ ಬಿದ್ದು ಹೋಯಿತು. ಆದ್ರೆ ಕುಮಾರಸ್ವಾಮಿಯ ಸರ್ಕಾರ ಉಳಿಸಲು ಡಿ.ಕೆ. ಶಿವಕುಮಾರ್ ತುಂಬಾ ಪ್ರಯತ್ನ ಪಟ್ಟಿದ್ರು. ಮತ್ತೆ ಶುರುವಾಗಿದೆ ಡಿ.ಕೆ. ವರ್ಸಸ್ ಎಚ್.ಡಿ.ಕೆ. 2023 ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಬಹುಮತದೊಂದಿಗೆ ಸರ್ಕಾರ ರಚಿಸಿತು. ಡಿ.ಕೆ. ಶಿವಕುಮಾರ್ ಡಿ.ಸಿ.ಎಂ ಆದ್ರು. ರಾಜ್ಯದಲ್ಲಿ ಈವರೆಗೆ ಎಚ್.ಡಿ.ಡಿ ಕುಟುಂಬದ ಜೊತೆ ನಿಂತಿದ್ದ ಒಕ್ಕಲಿಗರು ನಿಧಾನವಾಗಿ ಡಿ.ಕೆ. ಬ್ರದರ್ಸ್ ಕಡೆ ವಾಲೋಕೆ ಶುರುವಾದ್ರು. ಇಲ್ಲಿಂದ ಒಕ್ಕಲಿಗ ನಾಯಕತ್ವಕ್ಕಾಗಿ ಡಿ.ಕೆ. ಶಿವಕುಮಾರ್ ಮತ್ತು ಎಚ್.ಡಿ.ಕೆ ನಡುವೆ ಮತ್ತೊಂದು ಹಂತದ ಸಮರ ಶುರುವಾಯಿತು. ಅದರಲ್ಲೂ ಡಿ.ಕೆ. ಶಿವಕುಮಾರ್ ಸಿಎಂ ಆದ್ಮೇಲಂತೂ ಇದು ತಾರಕಕ್ಕೆ ಏರಿದೆ. ಡಿ.ಕೆ. ಶಿವಕುಮಾರ್ ಸಿಎಂ ಆಗೋ ಮುನ್ನವೇ ದೇವೇಗೌಡರ ಆಶೀರ್ವಾದ ಪಡ್ಕೊಂಡಿದ್ರು. ಆದ್ರೆ ಕುಮಾರಸ್ವಾಮಿ ಡಿ.ಕೆ. ಶಿವಕುಮಾರ್ ಭೇಟಿಯಾಗಲು ನಿರಾಕರಿಸಿದ್ರು. ಜಸ್ಟ್ ಫೋಟೋಶೂಟ್ಗಾಗಿ ಈ ನಾಟಕ ಅಂತ ಟಕ್ಕರ್ ಕೊಟ್ಟಿದ್ರು. ಇದೀಗ ಬಿಡದಿ ಟೌನ್ಶಿಪ್ ಯೋಜನೆ ಡಿ.ಕೆ. ಶಿವಕುಮಾರ್ ಮತ್ತು ಕುಮಾರಸ್ವಾಮಿಯ ಪ್ರತಿಷ್ಠೆಯ ವಿಚಾರ ಆಗೋಗಿದೆ. ಇಬ್ಬರು ನಾಯಕರು ಪರಸ್ಪರ ಪಂಥಾಹ್ವಾನ ಕೊಟ್ಕೊಳ್ಳೋ ಲೆವೆಲ್ಗೆ ಹೋಗಿದ್ದಾರೆ. ಇದು ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅಂತ ಕಾದು ನೋಡ್ಬೇಕಿದೆ. ಸ್ನೇಹಿತರೆ, ಇದು ಡಿ.ಕೆ. ಬ್ರದರ್ಸ್ ಮತ್ತು ಎಚ್.ಡಿ.ಕೆ ಕುಟುಂಬದ ನಡುವಿನ ರಾಜಕೀಯ ಕಿತ್ತಾಟ, ಸೋಲು ಗೆಲುವಿನ ಯುದ್ಧದ ಬಗ್ಗೆ ತಿಳಿಸಿಕೊಡುವ ಪ್ರಯತ್ನ. ಈ ಬಗ್ಗೆ ನಿಮ್ಗೆ ಏನನ್ಸುತ್ತೆ? ಡಿ.ಕೆ. ಬ್ರದರ್ಸ್ ಮತ್ತು ಎಚ್.ಡಿ.ಕೆ ಕುಟುಂಬ ಇಬ್ಬರಲ್ಲಿ ಬೆಸ್ಟ್ ಯಾರು ಅಂತ ಕಾಮೆಂಟ್ ಮಾಡಿ ಹೇಳಿ. ಅದೇ ರೀತಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಆಗಿ ನಮಗೆ ಸಪೋರ್ಟ್ ಮಾಡಿ. ನಿಮ್ಮ ಬೆಂಬಲ ನಮಗೆ ತುಂಬಾ ಮುಖ್ಯ. ಧನ್ಯವಾದ.